ನಮಸ್ಕಾರ, ನಾನು ಶಾಂತಪ್ಪ ಗುರುವರ್. ಸೊ UPSC ಎಕ್ಸಾಮ್ ಅಂದರೆ IAS ಎಕ್ಸಾಮಲ್ಲಿ ನಂದು 644th ರ್ಯಾಂಕ್. ಸೊ PSI ಆಗಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ 8 ವರ್ಷ ಕೆಲಸ ಮಾಡುತ್ತಲೇ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿದಂತಹ ವ್ಯಕ್ತಿ ನಾನು. ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಬುಕ್ಸನ್ನು ಓದಿ ಕನ್ನಡ ಮಾಧ್ಯಮದಲ್ಲಿ ಮೇನ್ಸನ್ನು ಬರೆದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಇಂಟರ್ವ್ಯೂ ಕೊಟ್ಟಂಥ ವ್ಯಕ್ತಿ. ಬಹುಶಃ ಕರ್ನಾಟಕದ 7 ಕೋಟಿ ಜನಸಂಖ್ಯೆಯಲ್ಲಿ UPSCಯನ್ನು ಕ್ಲಿಯರ್ ಮಾಡಿ, ಅಂದರೆ IAS ಎಕ್ಸಾಮನ್ನು ಕ್ಲಿಯರ್ ಮಾಡಿ ಗೈಡೆನ್ಸ್ ಆ್ಯಂಡ್ ಟೀಚಿಂಗ್ ಮಾಡ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾನು ಎನ್ನುವುದನ್ನು ವಿನಮ್ರವಾಗಿ ಹೇಳ್ತಾ ಇದ್ದೀನಿ. ಓಕೆ, ನೋಡಿ, ಈಗ PUC ಪಾಸಾಗಿದ್ರೆ ತಾವೆಲ್ಲ ಬಹುತೇಕ ಜನ, ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ಫೇಲ್ ಆಗುವವರ ಸಂಖ್ಯೆ ತುಂಬ ಕಡಿಮೆ. ಓಕೆ, ಈಗ ಕಡಿಮೆ ಅಂಕ ಹೆಚ್ಚು ಅಂಕ, ಇದು ಹಣದುಬ್ಬರ ಅಲ್ಲ, ಅಂಕದುಬ್ಬರಗಳು. ಓಕೆ, ಸೊ ನನ್ನ PUC ಪರ್ಸೆಂಟೇಜು ನನ್ನ PUC ಪರ್ಸೆಂಟೇಜು 39%. ಈ 39% ಇಟ್ಕೊಂಡು ಸಹ UPSC ಕ್ಲಿಯರ್ ಮಾಡೋದಿದೆಯಲ್ಲ, ಇದೊಂದು ರೀತಿಯಲ್ಲಿ ಪ್ರವಾಹದ ವಿರುದ್ಧ ಈಜಾಡ್ದಾಗೆ. ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಅದೆಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಅದನ್ನು ಅನುಭವಿಸಬೇಕಷ್ಟೇ ಹೊರತು ಹೇಳಲು ಸಾಧ್ಯವಿಲ್ಲ. ಎಕ್ಸ್ಪೀರಿಯನ್ಸ್ cannot be explained. ಓಕೆ, ಸೊ ನೋಡಿ, ಈಗ ನಿಮಗೆ PUC ಮುಗಿದಿದೆ. ಇನ್ನು ನೆಕ್ಸ್ಟು 3 ರಿಂದ 4 ವರ್ಷ ನಿಮ್ಮ ಭವಿಷ್ಯ ಬದಲಾವಣೆ ಆಗ್ತಕ್ಕಂತಹ ಸಮಯ. ಈ 3 ರಿಂದ 4 ವರ್ಷ ಯಾರು ಸ್ಪಷ್ಟವಾಗಿ ನಿರ್ದಿಷ್ಟ ಗುರಿಯಲ್ಲಿ ಹೋಗ್ತಾರೋ ಅಂಥವರು ತಮ್ಮ ಗುರಿಯನ್ನು ಬೇಗ ತಲುಪ್ತಾರೆ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರಲಿ, ಪ್ರತಿ ವರ್ಷ ಟಾಪ್ 10 IAS ಪರೀಕ್ಷೆಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ರೆ ಕನಿಷ್ಠ 2-3 ಇರ್ತಾರೆ. ಯಾಕೆ? ವೈ ದೇ ಆರ್ ಗೋಯಿಂಗ್ ಟು ಕ್ಲಿಯರ್ IAS ಎಕ್ಸಾಮ್ ಇನ್ ದರ್ ಫಸ್ಟ್ ಅಟೆಂಪ್ಟ್ ಅಟ್ ದಿ ಏಜ್ ಆಫ್ 21-22? ವೈ? ಬಿಕಾಸ್ ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಪ್ರಿಪ್ರೇಷನ್ ಅಟ್ ದಿ ಏಜ್ ಆಫ್ 19ನೇ ವಯಸ್ಸಿನಲ್ಲಿ ಅವರು ಆರಂಭ ಮಾಡ್ತಾರೆ. ಅಂದರೆ PUC ಅಥವಾ ಡಿಗ್ರಿಯಿಂದನೇ 100% ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ತಾವುಗಳು ಸಹ ಈಗ PUC ಮುಗಿದಿದೆ, ಈಗ IAS ಪ್ರಿಪ್ರೇಷನ್, IAS ಕನಸು ಏನಾದರೂ ಇದ್ದರೆ ಖಂಡಿತ ಪ್ರಿಪ್ರೇಷನ್ ಮಾಡ್ತಕ್ಕಂತಹ ಸುಸಂದರ್ಭ ಇದಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ನೋಡಿ, ಈಗ ಮೋಸ್ಟ್ ಇಂಪಾರ್ಟೆಂಟು ಸೈನ್ಸ್. ಸೊ ನಿಮಗೆ ಒಂದು ದಾರಿ ಏನಪ್ಪ ಅಂತಂದರೆ, ನೀವೆಲ್ಲ CET ಬರಿತಾ ಇದ್ದೀರಾ. ಓಕೆ, CET ಬರಿತಾ ಇದ್ದೀರಾ, ನೀಟ್ ಬರಿತಾ ಇದ್ದೀರಾ, ಬರ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ನಿಮಗೇನಾದರೂ ನಾನು IAS ಮಾಡಬೇಕು ಅನ್ನುವ ಕನಸು ಸ್ಪಷ್ಟವಾಗಿದ್ದರೆ ಬೆಟರ್ ಫೋಕಸ್ ಆನ್ ಕಾಮನ್ ಡಿಗ್ರೀಸ್. ನಿಮ್ಗೆ IAS ಕನಸಿದ್ರೆ ನೀವು ನೀಟಿಗೆ ರಿಪೀಟರ್ ಕೋರ್ಸ್ ಹೋಗಬೇಡಿ. ನಿಮಗೆ IAS ಕನಸಿದ್ರೆ ಪ್ರೈವೇಟ್ ಕೋಟಾದಲ್ಲಿ ಮೆಡಿಕಲ್ಗೆ ಹೋಗಬೇಡಿ. ಗೌರ್ಮೆಂಟ್ ಸೀಟ್ ಸಿಕ್ತು, ಫಸ್ಟ್ ಅಟೆಂಪ್ಟಲ್ಲೇ ಮೆಡಿಕಲ್ ಸೀಟ್ ಸಿಕ್ತು, ಗೋ. ದೆನ್ ಈ ಸೈನ್ಸ್ ಕೋರ್ಸಿನ ಬಗ್ಗೆ, ಸೈನ್ಸ್ ಮಾಡಿದವ್ರ ಬಗ್ಗೆ ಇನ್ನೊಂದು ರೌಂಡ್ ಮಾತಾಡ್ತೀನಿ. ಈಗ ನಾವು ಆರ್ಟ್ಸ್ ಕಡೆ ಹೋಗೋಣ. ಎಸ್, ಆರ್ಟ್ಸ್ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಆರ್ಟ್ಸ್ ಸಿಂಹಪಾಲನ್ನು ಹೊಂದಿದೆ. ಆರ್ಟ್ಸ್ನವ್ರಿಗೆ ದೇರ್ ಈಸ್ ಓನ್ಲಿ ಒನ್ ಆಪ್ಷನ್. ಸೈನ್ಸ್ ಮಾಡಿದವರು BSc ಮಾಡ್ಕೋಬಹುದು, BE ಮಾಡ್ಕೋಬಹುದು,
ಅಗ್ರಿಕಲ್ಚರ್, ವೆಟರ್ನರಿ ಮಾಡ್ಬೋದು. ದೇ ಹ್ಯಾವ್ ಎನ್ ನಂಬರ್ ಆಫ್ ಕೋರ್ಸಸ್. ಬಟ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ ಓನ್ಲಿ ಒನ್ ಕೋರ್ಸ್, ದಟ್ ಈಸ್ BA. ಸೊ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಸೆಮ್ನಿಂದಲೇ ಪ್ರಿಪ್ರೇಷನ್ ಮಾಡಬೇಕು. ನಿಮಗೆ ಗೊತ್ತಿರಲಿ, ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ತುಂಬ ಚೇಂಜ್ ಆಗ್ತಾ ಇದೆ, ಎವಲ್ಯೂಷನ್ ಆಗ್ತಾ ಇದೆ. ಆರ್ಟ್ಸ್ ಮಾಡಿದವರು ನಿಮ್ಮ BA ದಲ್ಲಿ ಯಾವ್ದು ತಗೋಬೇಕಪ್ಪ? HEP ತಗೊಳ್ಳಿ, ಹಿಸ್ಟರಿ, ಎಕನಾಮಿಕ್ಸ್, ಪೊಲಿಟಿ ತಗೊಳ್ಳಿ. ಓಕೆ ಸರ್, ನೀವು ಆರ್ಟ್ಸ್ ಕೋರ್ಸ್ ತೆಗೆದುಕೊಂಡವರು, BA ತೆಗೆದುಕೊಂಡವರು ಸ್ವಂತ ಪ್ರಿಪ್ರೇಷನ್ ಮಾಡಕ್ಕೆ ಹೋಗಬಾರದು. ಏನಕ್ಕೆ ಅಂತಂದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕಾಂಪಿಟೇಷನ್ ಇದೆ. ಓಕೆ, ಎಕನಾಮಿಕ್ಸ್ ನಿಮಗೆ ನೋಡಿ, HEP ಮಾಡ್ತೀರಿ, ಜಿಯೋಗ್ರಫಿ ಗೊತ್ತಿರಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೊತ್ತಿರಲ್ಲ, ಸೈನ್ಸ್ ಗೊತ್ತಿರಲ್ಲ, IR ಗೊತ್ತಿರಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೊತ್ತಿರಲ್ಲ, ಎನ್ವೈರ್ಮೆಂಟ್ ಗೊತ್ತಿರಲ್ಲ. ಸೊ ಎಲ್ಲರಿಗೂ ಒಂದು ರೂಲ್ಸ್ ಹೇಳ್ತಾ ಇದ್ದೀನಿ, ಕೋಚಿಂಗ್ ಈಸ್ ಮ್ಯಾಂಡೇಟರಿ. ಕೋಚಿಂಗ್ ಈಸ್ ಮ್ಯಾಂಡೇಟರಿ ಮಾಡ್ಕೊಳ್ಳಿ. ಸರ್, ಆರ್ಟ್ಸ್ನವ್ರಿಗೆ ನೀವೇನಾದರೂ ಆರ್ಟ್ಸ್ ಮಾಡಿ UPSC ಪ್ರಿಪ್ರೇಷನ್ ಮಾಡಿದ್ರೆ BA ಕೋರ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. 100% ಹೆಲ್ಪ್ಫುಲ್ ಆಗುತ್ತೆ. BA is the best course to make your preparation for IAS and KS. ಎಲ್ಲ BA ವಿದ್ಯಾರ್ಥಿಗಳು, ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, 80%ಗಿಂತ ಮೇಲೆ ಯಾರು ತೆಗೆದಿದ್ದೀರಲ್ಲ, ನೀವು 100% IAS ಆಗ್ತೀರ. ಏನಕ್ಕೆ ಅಂತಂದ್ರೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅಕಾಡೆಮಿಕಲಿ ಯು ಆರ್ ಪ್ರೂವನ್ ದಟ್ ನಿಮಗೆ ನಾಲೆಡ್ಜು ಇದೆ, ಪ್ರೆಸೆಂಟೇಷನ್ ಸ್ಕಿಲ್ಲು ಇದೆ. ಸೊ UPSCಯಲ್ಲಿ IAS ಎಕ್ಸಾಮ್ಸಲ್ಲಿ ಏನು ಬೇಕಂತಂದರೆ ನಾಲೆಡ್ಜು ಇರಬೇಕು. ನಾಲೆಡ್ಜ್ ಈಸ್ ಹೆಲ್ಪ್ಫುಲ್ ಟು ಕ್ಲಿಯರ್ ಪ್ಲಿಮ್ಸ್. ಪ್ರೆಸೆಂಟೇಷನ್ ಸ್ಕಿಲ್ ಈಸ್ ಹೆಲ್ಪ್ಫುಲ್ ಟು ಕ್ಲಿಯರ್ ಮೇನ್ಸ್. ಸೊ ದಯವಿಟ್ಟು ಆರ್ಟ್ಸ್ನವರು ಯಾವುದೇ ಕಾರಣಕ್ಕೂ ಕಾಮನ್ ಆಗಿ ಓದೆ ಪುಟ್ಟ ಬಂದೆ ಪುಟ್ಟ ಅಂತೇಳಿ ನೀವು BA ಮಾಡಿಕೊಂಡ್ರೆ ನಿಮ್ಮ ಲೈಫ್ ಬರ್ಬಾದ್ ಆಗುತ್ತೆ. ಯು ಆರ್ ಅನ್ಫಿಟ್ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ಓಕೆ, ಸೊ ಆರ್ಟ್ಸ್ ಮಾಡಿದವ್ರಿಗೆ IAS ಪ್ರಿಪ್ರೇಷನ್ ಮಾಡಬೇಕು. ಓಕೆ, ಮತ್ತೆ ಕ್ವಶನ್ ಕೇಳ್ಬೋದು, ಸರ್ ಎಲ್ಲರೂ IAS ಕ್ಲಿಯರ್ ಮಾಡೋಕ್ಕಾಗುತ್ತಾ? ಹೌದು, ಎಲ್ಲರೂ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಸಕ್ಸಸ್ ರೇಟ್ ಈಸ್ ಬಿಲೋ 1%. ಯಾಕೆ ಸಕ್ಸಸ್ ರೇಟ್ ಬಿಲೋ 1% ಇದೆ ಅಂತಂದ್ರೆ, ಪ್ರಿಪ್ರೇಷನ್ ಆಗೋರು ಕೇವಲ 3%. 97% ಜನ ಏನಾಗ್ತಾರೆ, ದೇ ಆರ್ ನಾಟ್ ಪ್ರಿಪೇರಿಂಗ್ ಸೀರಿಯಸ್ಲಿ. ಅವ್ರು ನೋಡಕ್ಕೆ ಪ್ರಿಪ್ರೇಷನ್ ಆಗಿದೀವಿ ಅಂತ ತೋರಿಸಿದ್ರೆ ಹೊರತು ಅವ್ರು ಪ್ರಿಪ್ರೇಷನ್ ಆಗ್ತಿರಲ್ಲ. ತಂದೆ ತಾಯಿಯ ಒತ್ತಡಕ್ಕೋ, ಯಾವುದೋ ಒಂದು ಸಾಮಾಜಿಕ ಮನ್ನಣೆಗೋ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿನೋ ಬಂದಿರ್ತಾರೆ. ಅವ್ರು ಪ್ರಿಪ್ರೇಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವರು 1 ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ವಾಶ್ ಔಟ್ ಆಗ್ತಾರೆ. ನೋ. ಸೊ ಅವಾಗ ಏನು ಮಾಡಬೇಕಪ್ಪ ನಾವು? ನೋಡಿ, 1% ಇದೆ. ನೀವು IAS ಪ್ರಿಪ್ರೇಷನ್ ಮಾಡಿದರೆ ವರ್ಸ್ಟ್ ಕೇಸಲ್ಲಿ ಹೇಳ್ತೀನಿ ನೋಡಿ, ವರ್ಸ್ಟ್ ಕೇಸಲ್ಲಿ ನಮಗೆ ಬೆಸ್ಟ್ ಕೇಸಲ್ಲಿ IAS ಆಗ್ತೀರ. ವಿ ಶುಡ್ ಆಲ್ಸೋ ಪ್ರಿಪೇರ್ ಫಾರ್ ವರ್ಸ್ಟ್. We should also prepare for worst. I am not here to sell my idea. I am telling practical things. I don't want to make sugar-coated information. No. Nodi, anybody who makes IAS preparation very honestly, consistently, first, best case alli he will become IAS officer. Worst case alli group A, B officer like AC, DYSP, Tahsildar. ಇದು ಫಿಕ್ಸ್. ಇಫ್ ಯು ಬಿಕಮ್ AC, ಯು ವಿಲ್ ಬಿಕಮ್ DC ಇನ್ ಕರ್ನಾಟಕ ಓನ್ಲಿ. ದಿಸ್ ಇಸ್ ದಿ ವರ್ಸ್ಟ್ ಕೇಸ್, ದಿಸ್ ಇಸ್ ದಿ ಬೆಸ್ಟ್ ಕೇಸ್, ದಿಸ್ ಇಸ್ ದಿ ವರ್ಸ್ಟ್ ಕೇಸ್. ಪ್ರೊವೈಡೆಡ್ IAS ಪ್ರಿಪರೇಷನ್ ಕಮ್ಸ್ ವಿತ್ ಹಾನೆಸ್ಟಿ. ಸೊ ಇಟ್ ಈಸ್ ಮೈ ಗ್ಯಾರಂಟಿ. ಇಟ್ ಈಸ್ ಮೈ ಗ್ಯಾರಂಟಿ. ಬಟ್ ಯು ಹ್ಯಾವ್ ಟು ಗಿವ್ ಎ ಗ್ಯಾರಂಟಿ ದಟ್ ಸರ್ ನಾನು ಆನೆಸ್ಟಾಗಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ. ನಿಮಗೆಲ್ಲ ನೋಡ್ತಿದ್ದೆ, ಆ ರಾಮಣ್ಣನ ಮಗ 7 ವರ್ಷ ಆಯಿತು ಸೆಲೆಕ್ಷನ್ ಆಗಿಲ್ಲ, ಭೀಮಣ್ಣನ ಮಗ 10 ವರ್ಷ ಆಯಿತು ಆಗಿಲ್ಲ. ನೋ, ದಟ್ ಈಸ್ ನಾಟ್ ದಿ ವೇ. ಅವ್ರು ಕರೆಕ್ಟಾಗಿ ಪ್ರಿಪ್ರೇಷನ್ನೇ ಮಾಡಿರಲ್ಲ. ತಿಳ್ಕೊಳ್ಳಿ, ನಿಮಗೆ ಗೊತ್ತಿರಲಿ, ನಂದು PUC 39%, ಅದು 1 ಇಯರ್ ಗ್ಯಾಪು, ಸಪ್ಲಿಮೆಂಟ್ರಲ್ಲೂ ಫೇಲ್ ಆದವನು. ಅಟ್ ದಿ ಏಜ್ ಆಫ್ 19 ಐ ಫೇಲ್ಡ್. ಅಟ್ ದಿ ಏಜ್ ಆಫ್ 21 ಐ ಮೇಡ್ ಎ ರೆಸಿಗ್ನೇಷನ್ ಟು ದಿ ಗವರ್ಮೆಂಟ್ ಜಾಬ್. ಕೆನರಾ ಬ್ಯಾಂಕಲ್ಲಿ ಜಾಬನ್ನು ನಾನು ಅಸಿಸ್ಟೆಂಟ್ ಜಾಬ್ಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಡ್ಯೂ ನೋ, ನಮ್ಮಂತಹ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ, ಕೃಷಿ ಪ್ರಧಾನ ಕುಟುಂಬಗಳಲ್ಲಿ, ಹಳ್ಳಿಗಾಡಿನ ಕುಟುಂಬಗಳಲ್ಲಿ ಬ್ಯಾಂಕಿಂಗ್ ಜಾಬ್ಗೆ ರಾಜೀನಾಮೆ ಕೊಡೋದು, ಗೌರ್ಮೆಂಟ್ ಜಾಬೇ ಸಿಗಲ್ಲ ಅಂತ ಸಂದರ್ಭದಲ್ಲಿ ಗೌರ್ಮೆಂಟ್ ಜಾಬ್ಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತಂದರೆ ಬಿಕಾಸ್ ಮೈ ಹಾನೆಸ್ಟ್
ಆ್ಯಂಡ್ ಕನ್ಸಿಸ್ಟೆಂಟ್ ವರ್ಕ್. ಓಕೆ, ಸೊ ನೀವು ಈ ಥರ ಆದರೆ ನೀವು 21-22ನೇ ವಯಸ್ಸಿಗೆ ಆರಾಮಾಗಿ ನೀವು ಅನ್ಕೊಂಡಂಥ ಆಫೀಸರ್ಸು ಆಗ್ಬೋದು. ಆರ್ಟ್ಸ್ನವ್ರಿಗೆ ಬೇರೆ ವಿಧಿನೇ ಇಲ್ಲ. ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಶಾಂತ ಮಾರ್ಗ ಆರ್ ಎನಿ ಗೈಡ್ ಆರ್ ಎನಿ ಇನ್ಸ್ಟಿಟ್ಯೂಷನ್. ನೋಡಿ, ಶಾಂತ ಮಾರ್ಗ ವಿಲ್ ಪ್ರೊವೈಡ್ ಕೋಚಿಂಗ್ ಪ್ಲಸ್ ಗೈಡೆನ್ಸ್ ಅಂಡ್ ಐ ಮೈಸೆಲ್ಫ್ ಈಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್. ಓಕೆ, ಇಲ್ಲೇ ತಗೋಬೇಕಾ? ನೋ, ಎಲ್ಲಾದರೂ ತಗೊಳ್ಳಿ, ಬಟ್ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ದಿ ರೈಟ್ ಇನ್ಫಾರ್ಮೇಷನ್ ಅಟ್ ಎ ರೈಟ್ ಟೈಮ್. ಓಕೆ, ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂತಂದರೆ 9620131843ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಂತರದಲ್ಲಿ ಈಗ ಬರೋಣ ಕಾಮಾಗಿರ್ತಕ್ಕಂತಹ ಕಾಮರ್ಸ್ ಅವ್ರ ಕಡೆ ಬರೋಣ. ಸೊ ಇವರು ಆರ್ಟ್ಸ್ ಮಾಡಿ ಆಯಾಗಿರಂಗಿಲ್ಲಪ್ಪ. ಆರ್ಟ್ಸ್ ಮಾಡಿ ಆಯಾಗಿದ್ದರೆ ಜೀವನ ಏನಾಗುತ್ತೆ, ಬಾಯಿ ಬಡ್ಕೊಳಂಗೆ ಆಗುತ್ತೆ. ಎಸ್, ಕಾಮರ್ಸ್ ಅವರು ನೋಡಿ, ನೀವು ಕಾಮರ್ಸ್ ಮಾಡ್ಕೊಂಡು ಈಗ BCom ಹೋಗ್ತಿದ್ದೆ ಅನ್ಕೊಳ್ಳಿ. ಇಫ್ ಯು ವಾಂಟ್ ಟು ಡೂ CA, do, it's a good. Then company secretary, yes, do, it's a good course. Apart from this, there are a few lucrative high demand jobs in government sector exclusively for BCom students and MCom students. ನೋಡಿ, ಈ ಕಾಮರ್ಸ್ ಮಾಡಿದವ್ರಿಗೆ ಅಕೌಂಟೆಂಟ್ ಅಂತ ಪೋಸ್ಟ್ ಇದೆ, ಓನ್ಲಿ ಫಾರ್ BCom ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್ನವ್ರು ಬರಲ್ಲ, BSc ಅವ್ರು ಬರಲ್ಲ, BAದವ್ರು ಬರಲ್ಲ. ಅಂದರೆ ಯುವರ್ ಕಾಂಪಿಟೇಷನ್ ರೆಡ್ಯೂಸ್ಡ್ ಟು 100% to 10%. ಸೊ ಸಚ್ ಎ ಗುಡ್ ಜಾಬ್. ವಿತಿನ್ 3 to 4 years ಅಲ್ಲಿ ಯು ವಿಲ್ ಬಿಕಮ್ ಗ್ರೂಪ್ B ಆಫೀಸರ್. ಗ್ರೂಪ್ B ಆಫೀಸರ್ ಆಗ್ತೀರ. ನೆಕ್ಸ್ಟು, ಈ ಕಾಮರ್ಸ್ ಮಾಡಿದವರಿಗೆ ಒಂದು ಕೋರ್ಸ್ ಇದೆ, ಒಂದು ಬೆಸ್ಟ್ ಒಂದು ಇದಿದೆ. ಇದು ಗ್ರೂಪ್ A ಪೋಸ್ಟು, ಅಸಿಸ್ಟೆಂಟ್ ಕಮಿಷನರ್ ಫಾರ್ ಸ್ಟೇಟ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್. ಸಚ್ ಎ ವಂಡರ್ಫುಲ್ ಪೋಸ್ಟ್ ಇದೆ ಅಂತಂದರೆ, ಫಸ್ಟು ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಾ, ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್ ಆಗ್ತೀರಾ, ನೆಕ್ಸ್ಟ್ ಚೀಫ್ ಅಕೌಂಟಿಂಗ್ ಆಫೀಸರ್ ಆಗ್ತೀರಾ, ಅಂಡ್ ಸೋ ಆನ್. ಓಕೆ, ನೀವು ಮುನ್ಸಿಪಾಲಿಟೀಸಲ್ಲಿ, ತದನಂತರದಲ್ಲಿ ಆನ್ ಡೆಪ್ಯುಟೇಷನ್ ಯು ಕ್ಯಾನ್ ಗೋ ಟು n ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್. ಗ್ರೂಪ್ A ಆಫೀಸರ್ ಆದರೆ ಯು ಕ್ಯಾನ್ ಶಿಫ್ಟ್ ಯುವರ್ ಡಿಪಾರ್ಟ್ಮೆಂಟ್ಸ್. ಓಕೆನಾ? AC said this assistant commissioner job is exclusively for the commerce candidates. ಸೊ ಈ AC SADಗೆ ಪ್ರಿಪೇರ್ ಆಗಬೇಕು, ಅಕೌಂಟೆಂಟ್ ಜಾಬ್ಗೆ ಪ್ರಿಪೇರ್ ಆಗಬೇಕಂದ್ರೆ ಶಾಂತ ಮಾರ್ಗ ಇಸ್ ದೇರ್, ಶಾಂತಪ್ಪ ಸರ್ ಇಸ್ ದೇರ್ ವಿತ್ ಯು. ಓಕೆ, ಸೊ ದಯವಿಟ್ಟು ಆರ್ಟ್ಸ್ ಮಾಡಿದವರು, ಕಾಮರ್ಸ್ ಮಾಡಿದವರು ಕಾಮಾಗಿರಕ್ಕೆ ಹೋಗಬೇಡಿ, ಹಾಯಾಗಿರಕ್ಕೆ ಹೋಗಬೇಡಿ. ಫ್ರಮ್ ದ ಡೇ 1 ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಓಕೆ, ನಿಮ್ಗೆ ಅನ್ಸುತ್ತೆ ನಾನು ಸ್ವಂತ ಪ್ರಿಪ್ರೇಷನ್ ಮಾಡ್ತೀನಿ, ಬುಕ್ ಲಿಸ್ಟ್ ಕೊಟ್ಬಿಡಿ ಅಂತ ಹೇಳ್ತೀರಾ. ಬಹಳಷ್ಟು ಜನ ಕೇಳ್ತಾರೆ. ಬುಕ್ ಲಿಸ್ಟ್ ಕೊಡೋದ್ರಿಂದ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ನಿಮಗೆ ಭೀಮನಷ್ಟು ಶಕ್ತಿ ಇರ್ಬೋದು, ಆದರೆ ಶ್ರೀಕೃಷ್ಣ ಪರಮಾತ್ಮನಷ್ಟು ಯುಕ್ತಿ ಬೇಕಾಗುತ್ತೆ. ಯುಕ್ತಿ ಮತ್ತು ಶಕ್ತಿಗಳ ಸಮಾಗಮದಿಂದ ನೀವು ಇಲ್ಲಿ ದುರ್ಯೋಧನ ಯಾರು, ಪರೀಕ್ಷೆಯನ್ನು ಹೊಡೆದಾಕಬಹುದು. ಓಕೆ, ನೆಕ್ಸ್ಟು, ಏನೂ ಬೇಡ, ಇವ್ಯಾವು ನಿಮ್ಮ ಪೋಸ್ಟಲ್ಲಿ ಅನ್ಕೊಳ್ಳಿ. ವರ್ಸ್ಟ್ ಕೇಸಲ್ಲಿ ಈ C ಗ್ರೂಪ್ ಎಕ್ಸಾಮ್ಸನ್ನು ಕೇಕ್ ವಾಕ್ ಕಣ್ಣು ಮುಚ್ಕೊಂಡು ಪಾಸ್ ಮಾಡ್ಬೋದು. ನಂದು PSI ಜಾಬು, ನಂದು 10ನೇ ಜಾಬ್. PSI ಜಾಬ್ ವಾಸ್ ಮೈ 10th ಜಾಬ್. ಓಕೆನಾ? ಸೊ ಹೂಎವರ್ ಮೇಕ್ಸ್ ಹಾನೆಸ್ಟ್ ಪ್ರಿಪರೇಷನ್ ಫಾರ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ದೇ ಆರ್ ಗೋಯಿಂಗ್ ಟು ವಿನ್ ದೇರ್ ಲೈಫ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸರ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು? ಫ್ರಮ್ ಶಾಂತ ಮಾರ್ಗ ಸೈಡ್ ವಿ ಹ್ಯಾವ್ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸಸ್ ಅಂಡ್ ಗೈಡೆನ್ಸ್ ಅವೈಲಬಲ್. ಸರ್ ಕೋಚಿಂಗು ಗೈಡೆನ್ಸ್ಗೆ ಏನು ವ್ಯತ್ಯಾಸ ಅಂತಂದರೆ, ಕೋಚಿಂಗಲ್ಲಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಕೊಂತ ಹೋಗೋದು ಕೋಚಿಂಗ್ ಅಂತಾರೆ ಅದನ್ನು. ಗೈಡೆನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಯಾವ ಚಾಪ್ಟರ್ಗೆ ಫೋಕಸ್ ಮಾಡಬೇಕು, ಯಾವ ಚಾಪ್ಟ್ರಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ, ಅದನ್ನು ಗೈಡೆನ್ಸ್ ಅಂತಾರೆ. ನೀವು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು, ಆದರೆ ಗೈಡೆನ್ಸ್ ಇಲ್ದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಲೇಡೀಸು. ಸೊ ನೋಡಿ, ಹೆಣ್ಣುಮಕ್ಕಳು
ಮಹಿಳಾ ವಿದ್ಯಾರ್ಥಿಗಳು. ಓಕೆ, ಇವರು ಯಾವುದೇ ಕಾರಣಕ್ಕೂ ಡೋಂಟ್ ಟೇಕ್ ರಿಸ್ಕ್. ನೋಡಿ, ನೀವು 19ನೇ ವಯಸ್ಸಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಬೈ ದ ಟೈಮ್ ಯು ರೀಚ್ 21, 22 ಯು ವಿಲ್ ಬಿ ಇನ್ ಎ ಗವರ್ಮೆಂಟ್ ಸೆಕ್ಟರ್. ನೀವು 21ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಅದು 22 ಮಾಡಿದರೆ 25 ಅಥವಾ 26ಗೆ ಅಪಾಯಿಂಟ್ ಆಗೋದು. 26 ರೀಚ್ ಆಗೋದಕ್ಕೆಲ್ಲ ಸಾಮಾಜಿಕ ಒತ್ತಡ ನಿಮ್ಮ ಮೇಲೆ, ನಿಮ್ಮ ಪೇರೆಂಟ್ಸ್ ಮೇಲೆ ಇರುತ್ತೆ. ಸಹಜವಾಗಿ ಮಧ್ಯಮ ವರ್ಗಗಳಲ್ಲಿ, ಎಲ್ಲ ವರ್ಗಗಳಲ್ಲಿ ಮದುವೆ ಮಾಡಬೇಕು. ನಿಮ್ಮ ಲೈಫ್ ಸೆಟ್ಲ್ ಆದಾಗ ನಿಮ್ಮ ವೈವಾಹಿಕ ಜೀವನದ ಕ್ರಮ ಚೇಂಜ್ ಇರುತ್ತೆ, ಒತ್ತಡಗಳು ಕಡಿಮೆ ಇರ್ತವೆ. ಓಕೆ, ಆದರೆ ಈ ಏಜ್ವರೆಗೂ ಯಾವುದೇ ಕಾರಣಕ್ಕೂ ಕಾಯಬಾರ್ದು. ನೀವು 26ವರೆಗೂ ಅಂದರೆ ನಿಮ್ಮ ಲೈಫನ್ನೇ ಸ್ಟೇಕಾಗಿ ಇಡಬೇಡಿ ಅಲ್ಲಿ. ಸೊ ಆದ್ದರಿಂದ ತಾವುಗಳು ಮಸ್ಟ್ ಅಂಡ್ ಶುಡ್ PUC ಮುಗಿಸಿದಂತಹ ಎಲ್ಲ ಹೆಣ್ಣು ಮಕ್ಕಳು ಕಾಂಪಿಟೇಟಿವ್ ಸೆಕ್ಟರ್ ಕಡೆ ಇಂಟ್ರೆಸ್ಟ್ ಇದ್ದರೆ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಡೇ 1. ನಾಳೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ನೀವು. ಅಗೇನ್ ನೀವೇ ಒಬ್ಬರು ಪ್ರಿಪ್ರೇಷನ್ ಮಾಡೋದು ಭಾಳ ತಪ್ಪು. ಈಗ ನೋಡಿ, ಯಾವುದೇ ಒಬ್ಬ ರೋಗಿ ತನಗೆ ಜ್ವರ ಬಂದಿದೆ, ತನಗೆ ಮೈಕೈ ನೋವು, ಅದು ನೋವು, ಇದು ನೋವು ಅಂತೇಳಿ ಸ್ವಂತ ಟ್ಯಾಬ್ಲೆಟ್ ತೊಗೊಳಕ್ಕಾಗುತ್ತಾ? ಆಗಲ್ಲ. ತಗೊಂಡ್ರೆ ತಪ್ಪು. ಓಕೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಇಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಐ ಹ್ಯಾವ್ ಕ್ಲಿಯರ್ಡ್ ಫ್ರಮ್ PC to DC ಎಕ್ಸಾಮ್. ಓಕೆ, ಐ ಹ್ಯಾವ್ ಗ್ರೇಟ್ 15 years ಆಫ್ ಎಕ್ಸ್ಪೀರಿಯನ್ಸ್. ನೀವು ನಮ್ಮಲ್ಲಿ ಜಾಯಿನ್ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಬಟ್ ಟೇಕ್ ಒನ್ ಅಡ್ವೈಸ್ ಫ್ರಮ್ ಅವರ್ ಎಂಡ್. ಒನ್ ಅಡ್ವೈಸ್, ವಿ ಆರ್ ಸೇಯಿಂಗ್ ಅಡ್ವೈಸ್. ಓಕೆ, you can go to any institution, you can meet any mentor, you can meet any guide. We don't have any issues. I want you people should end in right place. Okay, so ಇದು ಏನಪ್ಪ ಅಂತಂದರೆ PUCಗೆ ಸಂಬಂಧಪಟ್ಟ ಹಾಗೆ ವಿನ್ ಆದವರು. ನೆಕ್ಸ್ಟ್ ಸರ್, ನಮ್ಮದು 50% ಇದೆ, 60% ಇದೆ, ವಿನ್ ಆಗುತ್ತೆ, 100% ಆಗುತ್ತೆ. ಆದರೆ ನೀವು ಎಫರ್ಟನ್ನು ಡಬಲ್ ಮಾಡಬೇಕೀಗ, ಎಫರ್ಟನ್ನು ಡಬಲ್ ಮಾಡಬೇಕು. ತದನಂತರದಲ್ಲಿ ನಮಗೆ ಆನ್ಲೈನ್ ಕೋರ್ಸಸ್, ನೀವು ಮೊಬೈಲಲ್ಲೇ ನೀವು ಎಲ್ಲೇನ ಇರಿ, ಚಾಮರಾಜನಗರದಿಂದ ಹಿಡಿದು ಬೀದರ್, ಬಳ್ಳಾರಿಯಿಂದ ಹಿಡಿದು ಕಾರವಾರ, ಎಲ್ಲಾದರೂ ಇರಿ, ನಿಮಗೆ ಕೋರ್ಸಸ್ ಲಭ್ಯ ಇರುತ್ತೆ. ಅಕೌಂಟಬಿಲಿಟಿ ಇದೆ ನಮ್ಮಲ್ಲಿ. ಅಕೌಂಟಬಿಲಿಟಿ ಅಂತಂದರೆ ಏನೇನು ಓದ್ಕೊಂಡಿದ್ದೀರಾ, ನಮ್ಮಲ್ಲಿ ಕ್ವಶನ್ ಕೇಳ್ತಾರೆ. ಬಹುಶಃ ಇಂಡಿಯಾದಲ್ಲೇ ಈ ಒಂದು ವ್ಯವಸ್ಥೆ ಎಲ್ಲಿಲ್ಲ. ಏನಕ್ಕೆ ಅಂತಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸೆಕ್ಟರಲ್ಲಿ ಅಕೌಂಟಬಿಲಿಟಿ ಇಲ್ಲ. ಒಬ್ಬರು ಕೋಚಿಂಗ್ ಜಾಯ್ನ್ ಆದರೆ ಅವ್ರ ಪ್ರೋಗ್ರೆಸ್ ಏನು, ಅವ್ರದ್ದು ಏನು ಡೆವಲಪ್ಮೆಂಟ್ ಇದೆ, ಏನು ಮಾಡಲ್ಲ. ಸೊ ಶಾಂತ ಮಾರ್ಗ ಈಸ್ ಗೋಯಿಂಗ್ ಟು ಡೂ ಎ ಗುಡ್ ಥಿಂಗ್ಸ್. ಅಂದರೆ ಅವ್ರ ಪ್ರೋಗ್ರೆಸ್ನ ಚೆಕ್ ಮಾಡ್ತಕ್ಕಂಥದ್ದು, ಕ್ವಶನ್ಸ್ ಕೇಳ್ತಕ್ಕಂಥದ್ದು. ಓಕೆ, 1-to-1 ಇಂಟ್ರಾಕ್ಷನ್ಸು, ಮೆಂಟರ್ಶಿಪ್ಪು. ಓಕೆ, ರೈಟ್ ಗೈಡೆನ್ಸ್ ಇದ್ದರೆ ನಿಮ್ಮ ಎಫರ್ಟು 50% ಡೌನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ಒಂದು ಮ್ಯಾಗ್ಝಿನ್ನು 100 ಪೇಜ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ವರ್ಷಕ್ಕೆ ಇದು 1200 ಪೇಜ್ ಆಗುತ್ತೆ. ಇಸ್ ಇಟ್ ಪಾಸಿಬಲ್ 1200 ಪೇಜಸ್ನ ಓದಕ್ಕಾಗುತ್ತಾ ಮ್ಯಾಗ್ಝಿನ್? ಸಾಧ್ಯವಿಲ್ಲ. ಸೊ ದಟ್ಸ್ ವೈ ಕೇಮ್ ಅಪ್ ವಿತ್ ಒಂದು ಫಾರ್ಮುಲಾ, HYT, ಹೈ ಯೀಲ್ಡಿಂಗ್ ಟಾಪಿಕ್. ಇದು ಕರ್ನಾಟಕದಲ್ಲಿ ಫೇಮಸ್. ಇದು HYT ಸುಮಾರು 3000 ಜನ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ. ನಾನು 100 ಪೇಜಲ್ಲಿ 30 ಪೇಜ್ ಮಾತ್ರ ಓದಿ ಅಂತ ಹೇಳ್ತೀನಿ. 30 ಪೇಜ್ ಮಾತ್ರ ಓದಿ. ಆ 30 ಪೇಜ್ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಕನಿಷ್ಠ 3 ವರ್ಷ ಬೇಕಾಗುತ್ತೆ. ಸೊ ನೋಡಿ, ನಿಮಗೆ ಆ 70 ಪೇಜ್ ಬರ್ಡನ್ ಕಡಿಮೆ ಆಯಿತು. ಸೊ 30 ಪೇಜನ್ನ 3 ಟೈಮ್ ಓದ್ಬಿಟ್ರೆ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಎಕ್ಸಾಮಲ್ಲಿ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮಾರ್ಗದರ್ಶಕ, ಗುರು ಪ್ಲಸ್ ಗುರಿ ಇವೆರಡೂ ಇದ್ದಾಗ ನೀವು ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟು ಹಾರ್ಡ್ ಕೋರ್ ಸೈನ್ಸ್ ಸ್ಟೂಡೆಂಟ್ಸ್. ಹಾರ್ಡ್ ಕೋರ್ ಸೈನ್ಸ್ ಸ್ಟೂಡೆಂಟ್ಸ್ ಅಪ್ಪ, ಹಾರ್ಡ್ ಕೋರ್ ಸೈನ್ಸ್ ಸ್ಟೂಡೆಂಟ್ ಇಲ್ಲ, ನಾನು ಹುಟ್ಟಿರೋದೇ IAS ಆಫೀಸರ್ ಆಗೋಕ್ಕೆ ಅಂತಕ್ಕಂಥ ವಿದ್ಯಾರ್ಥಿಗಳು, ಸೈನ್ಸ್ ಮಾಡಿದವರು, ನನಗೆ ದೇರ್ ಈಸ್ ಓನ್ಲಿ ಒನ್ ಆಪ್ಷನ್, ಐ ವಾಂಟ್ ಟು ಬಿಕಮ್ IAS ಆಫೀಸರ್, ನಥಿಂಗ್ ಎಲ್ಸ್ ಅಂತಕ್ಕಂಥವ್ರು ಗೋ ಫಾರ್ BA. ಈಗ ನೋಡಿ, BA plus BE both are good course, no doubt in that. If you are very interested in BE, go for BE. ನನ್ನ ಪ್ರಕಾರ ಎಲ್ಲ ಕೋರ್ಸ್ಗಳು ಹ್ಯಾವ್ ಎ ಈಕ್ವಲ್ ವೇವ್ ಲೆಂತ್ ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್. ನೀವು IAS ಕಡೆ ಗಮನ ಇದ್ದು, ನಾನು IAS ಕಡೆ ಗಮನ ಇದೆ ಅಂತೇಳಿ ಬಿಗೆ ಹೋದರೆ ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್. ಒಂದು, ಇದು 4 years, BA 3 years. ಇದು ಬೆಳಗ್ಗೆ 10 to
5, ಇದು ಬೆಳಗ್ಗೆ 10 to 2. ಸೊ ಟೈಮ್ ಸೇವ್ ಆಗ್ತಿದೆ. ನೆಕ್ಸ್ಟು ಇದು 40,000 ರೂಪಾಯಿದಾಗ BA ಮುಗಿಸಿದ್ರೆ ಇದು 4 ಲಕ್ಷ. ಸೊ ಟೈಮ್ ಸೇವಿಂಗ್, ಮನಿ ಸೇವಿಂಗ್ ಮೋಸ್ಟ್ ಇಂಪಾರ್ಟೆಂಟು. BAದಲ್ಲಿ ಓದಿದಂತಹ ಅಂಶಗಳು IASಗೆ ಬರುತ್ತೆ ಹೊರತು ಬಿದಲ್ಲಿ ಓದಿದಂತಹ ಸಿಲೆಬಸ್ಸು IASಗೆ ಬರಲ್ಲ. ಸೊ ಆದ್ದರಿಂದ ನೀವು BA ಕೋರ್ಸ್ನ ಚೂಸ್ ಮಾಡಿ, ಪ್ರೊವೈಡೆಡ್ ಇಫ್ ಯು ಆರ್ ವೆರಿ ಫರ್ಮ್ ಅಬೌಟ್ ಯುವರ್ ಏಮ್ ಅಂಡ್ ಗೋಲ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನೇ ಮಾಹಿತಿ ಬೇಕಿದ್ರು ಸಹ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ 9620131843. This is Shanta Marga number. I am always available for your help. So do take good suggestions from our end. Then you take a call. Okay. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದವರು ಇದನ್ನು ನೀವು ಗಮನಿಸಲೇಬೇಕಾಗುತ್ತೆ. ಸೊ ಏನೇ ಇದ್ರೂ ಈ ನಂಬರ್ಗೆ ಸಂಪರ್ಕ ಮಾಡಿ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ವಿಲ್ ರಿಪ್ಲೈ ಯು. ಥ್ಯಾಂಕ್ ಯು. ಬಾಯ್ ಬಾಯ್.